ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪುಷ್ ಡೌನ್ ಆಟೋಮೇಟಾ ಬಗ್ಗೆ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಪುಷ್ ಡೌನ್ ಆಟೋಮೇಟಾ ಅಂದ್ರೆ ಏನು? ಇಟ್ ಈಸ್ ದ ಫೈನೈಟ್ ಸ್ಟೇಟ್ ಮಿಷಿನ್ ವಿಚ್ ಈಸ್ ಹ್ಯಾವಿಂಗ್ ಸ್ಟ್ಯಾಕ್. ಫೈನೈಟ್ ಸ್ಟೇಟ್ ಮಿಷಿನ್ ವಿತ್ ಸ್ಟ್ಯಾಕ್. ಸೊ ಇದಕ್ಕೂ ಡಿ ಎಫ್ ಎಗೂ ಏನು ರಿಲೇಷನ್ ಅಂದರೆ, ಸೊ ಡಿ ಎಫ್ ಎ ಕ್ಯಾನ್ ರಿಮೆಂಬರ್ ಓನ್ಲಿ ಫೈನೈಟ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಪಿ ಡಿ ಎ, ಪುಷ್ ಡೌನ್ ಆಟೋಮೇಟಾ ಕ್ಯಾನ್ ರಿಮೆಂಬರ್. So push down automata can remember infinite amount of information. So DFA ಏನು ಮಾಡುತ್ತೆ, only finite amount of information, and push down automata can remember infinite amount of information. ಯಾಕಂದರೆ ಅದರಲ್ಲಿ ಸ್ಟ್ಯಾಕ್ ಇರುತ್ತೆ, ಅದರಲ್ಲಿ ಸ್ಟ್ಯಾಕ್ ಲೋಡ್ ಮಾಡ್ತಾ ಇರ್ತೀವಿ, ಪುಷ್ ಅಥವಾ ಪಾಪ್ ಆಪರೇಷನ್ ಮಾಡ್ತಾ ಇರ್ತೀವಿ. ಸೊ ಪುಷ್ ಡೌನ್ ಆಟೋಮೇಟಾ ಥಿಯರಿನ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ನಾವು ಬರೆಯೋಣ ಪುಷ್ ಡೌನ್ ಆಟೋಮೇಟಾ ಕಾಂಪೋನೆಂಟ್ಸ್. ಸೊ ಕಾಂಪೋನೆಂಟ್ಸ್ ಆಫ್ ಪುಷ್ ಡೌನ್ ಆಟೋಮೇಟಾ, ಮೊದಲನೇದು ಏನಿರುತ್ತೆ, ಇನ್ಪುಟ್ ಟೇಪ್. ಎರಡನೇದು ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ಮೂರನೇದು ಸ್ಟ್ಯಾಕ್ ಇರುತ್ತೆ. ಸ್ಟ್ಯಾಕ್ನ ನಾವು ಆಪರೇಟಿಂಗ್ ಸಿಸ್ಟಮ್ ಅಥವಾ ಡಾಟಾ ಸ್ಟ್ರಕ್ಚರ್ಸಲ್ಲೂ ಕೂಡ ಕಲ್ತಿರ್ತೀವಿ. ಸೊ ಈ ಸ್ಟ್ಯಾಕಲ್ಲಿ ಏನಾಗುತ್ತೆ, ಪಾಪ್ ಆಪರೇಷನ್ ಮತ್ತು ಪುಷ್ ಆಪರೇಷನ್ ನಡೆಯುತ್ತೆ. ಪಾಪ್ ಆಪರೇಷನ್ ಮತ್ತು ಪುಷ್ ಆಪರೇಷನ್. ಸೊ ಇಲ್ಲೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇದೊಂದು ಸ್ಟ್ಯಾಕ್ ಅಂತ ಅಂದ್ಕೊಳ್ಳಿ, ಬಿ ಬಿ ಏನೇನೋ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಈ ಸ್ಟ್ಯಾಕಿಂದ ಟೇಕ್ಸ್ ಇನ್ಪುಟ್ ಯಾವ್ದು ತಗೊಳುತ್ತೆ, ಫೈನೈಟ್ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಇನ್ಪುಟ್ನ ಒಂದು ಸ್ಟ್ಯಾಕಿಂದ ತಗೊಳುತ್ತೆ, ಅದನ್ನು ಪುಷ್ ಅಥವಾ ಪಾಪ್ ಆಪರೇಷನ್ನ ಆ ಸ್ಟ್ಯಾಕ್ ಮೇಲೆ ಇಂಪ್ಲಿಮೆಂಟ್ ಮಾಡಿ ಹೊಸ ಸ್ಟ್ಯಾಕನ್ನು ರೆಡಿ ಮಾಡ್ತಾ ಹೋಗುತ್ತೆ. ಸೊ ಪುಷ್ ಡೌನ್ ಆಟೋಮೇಟಲ್ಲಿ ನಾವು ಬರಿಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ಆದಷ್ಟು ಎಂಟಿ ಸ್ಟ್ಯಾಕನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಫಾರ್ಮಲ್ ಡೆಫಿನಿಷನ್. ಆಲ್ಮೋಸ್ಟ್ ಥಿಯರಿ ಕೇಳಿದ್ರೆ ಫಾರ್ಮಲ್ ಡೆಫಿನಿಷನ್ ಆಫ್ ಪುಷ್ ಡೌನ್ ಆಟೋಮೇಟಾ ಅಂತ ಕೇಳ್ತಾರೆ. ಅದನ್ನು ಹೇಗೆ ಬರೆಯೋದು ಅಂದರೆ, ಇವು ಯಾವ್ಯಾವುದು ಸಿಂಬಲ್ಸ್ ಯೂಸ್ ಆಗ್ತವೆ. ಇಟ್ ಯೂಸಸ್ 7 ಟಪಲ್ಸ್. ಯಾವು, ಕ್ಯೂ. ಸೊ ಪುಷ್ ಡೌನ್ ಆಟೋಮೇಟಾ ಕ್ಯೂ, ಸಮೇಷನ್, ಮೀಟಾ, ಡೋ, Q0, Z0, F. ಸೊ ಇದರಲ್ಲಿ ಪ್ರತಿಯೊಂದನ್ನು ಸಪ್ರೇಟಾಗಿ ನೋಡ್ತಾ ಹೋಗೋಣ. ಸೊ ಕ್ಯೂ ಅಂದ್ರೇನು, ಫೈನೈಟ್ ನಂಬರ್ ಆಫ್ ಸ್ಟೇಟ್ಸ್ ಏನೇನಿರುತ್ತೆ ಅದು. ನೆಕ್ಸ್ಟ್ ಸಮೇಷನ್ ಅಂದ್ರೇನು, ಇನ್ಪುಟ್ಸ್ ಏನೇನು 0 1 ಇರ್ಬೋದು, ಎ ಬಿ ಏನು ಇನ್ಪುಟ್ಸ್ ಕೊಡ್ತೀರಾ ಅದು. ನೆಕ್ಸ್ಟ್ ನೀಟಾ, ಏನೋ ಇದು ಇನ್ಪುಟ್ ಆಲ್ಫಾಬೆಟ್ಸ್ನ ನಾವು ಏನು ಯೂಸ್ ಮಾಡ್ತೀವಿ ಅದು. ನೆಕ್ಸ್ಟ್ ಡೋನ ನಾವು ಟೇಬಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಕ್ಯೂ ಅಂದ್ರೇನು, ಇನಿಷಿಯಲ್ ಸ್ಟೇಟ್ನ ಕ್ಯೂ ಅಂತೀವಿ. ಎಫ್ ಈಸ್ ದ ಫೈನಲ್ ಸ್ಟೇಟ್. ನೆಕ್ಸ್ಟ್ Z0 ಅಂದರೆ ನಾವು ಇನಿಷಿಯಲ್ ಸ್ಟ್ಯಾಕ್ ವ್ಯಾಲ್ಯೂ. ನಾವು ಸ್ಟಾರ್ಟಿಂಗಲ್ಲಿ Z0ನ ಪ್ರತಿಯೊಂದು ಸ್ಟ್ಯಾಕಲ್ಲೂ ಇಟ್ಕೊಂಡು ನೆಕ್ಸ್ಟ್ ಅದನ್ನು ಎಂಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟ್ರಾನ್ಸಿಷನ್ ಡಯಾಗ್ರಾಮ್ನ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ಸಾರಿ, ಇಲ್ಲಿ ಸ್ವಲ್ಪ ಗ್ಲಿಚ್ ಆಗ್ತಾ ಇದೆ. ಟ್ರಾನ್ಸಿಷನ್ ಡಯಾಗ್ರಾಮ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ, ಈಗ Q1 ಇಂದ Q2ಗೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. 2 ಸ್ಟೇಟ್ನ ತಗೊಳ್ಳೋಣ, ಎ ಬಿ ಬಾರ್ ಸಿ, ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈ ಎ ಅಂದ್ರೇನು, ಇನ್ಪುಟ್ ಸಿಂಬಲ್. ನೆಕ್ಸ್ಟ್ ಬಿ ಅಂದ್ರೇನು, ಸ್ಟ್ಯಾಕ್ ಟಾಪ್
ಸಿಂಬಲ್, ಸ್ಟ್ಯಾಕ್ ಟಾಪ್ ಸಿಂಬಲ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಎ ಬಿ ಎ ಇದೆ ಅಂತ ಅಂದ್ಕೊಳ್ಳಿ, ಇದರಲ್ಲಿ ಟಾಪ್ ಯಾವುದು ಎ, ನೆಕ್ಸ್ಟ್ ಎನ ರಿಮೂವ್ ಮಾಡಿದ್ವಿ ಅಂದ್ಕೊಳ್ಳಿ ಸ್ಟ್ಯಾಕಿಂದ, ಇದು ಇವಾಗ ಟಾಪ್ ಇರೋದು ಯಾವುದು ಬಿ, ಟಾಪ್ ಸಿಂಬಲ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಸಿ ಅಂದ್ರೇನು, ಸಿ ಇಸ್ ದ ಪುಷ್ ಸಿಂಬಲ್, ಸಿ ಇಸ್ ದ ಪುಷ್ ಸಿಂಬಲ್. ನಾವು ಯಾವುದನ್ನ ಪುಷ್ ಮಾಡ್ತಾ ಇದ್ದೀವಿ, ಎ ಪುಷ್ ಮಾಡಿದ್ರೆ ಎ, ಬಿ ಪುಷ್ ಮಾಡಿದ್ರೆ ಬಿ, ಆ ಥರ ಯಾವುದನ್ನ ಪುಷ್ ಮಾಡ್ತೀವಿ ಅದನ್ನು ನಾವು ಪುಷ್ ಸಿಂಬಲ್ ಆಗಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪುಷ್ ಡೌನ್ ಆಟೋಮೇಟಾ ಥಿಯರಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಪುಷ್ ಡೌನ್ ಆಟೋಮೇಟಾ ಬಗ್ಗೆ ನಾನು ಮಾಡಿರುವಂಥ ವೀಡಿಯೋಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡ್ಬೋದು. ಇದು ಇಂಪಾರ್ಟೆಂಟ್, ಥಿಯರಿ ಕೂಡ ಇಂಪಾರ್ಟೆಂಟ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.